ಸ್ನೇಹಿತರೆ, ನಂದ ಗೋಕುಲ ಧಾರಾವಾಹಿಯ ನಾಳೆಯ ಸಂಚಿಕೆ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಸ್ಕಿಪ್ ಮಾಡೋದಕ್ಕೆ ಹೋಗ್ಲೇಬೇಡಿ, ಕೊನೆ ತನಕ ನೋಡಿ. ನಂದ ಅಂತೂ ಸಿಕ್ಕಾಪಟ್ಟೆ ಕೂಗಾಡ್ತಾ ಇರ್ತಾರೆ. ಏನ್ ಮಾಧವ ಇದು, ಈ ವಿಚಾರ ನನ್ನ ಹತ್ರ ಯಾಕೆ ಹೇಳಲಿಲ್ಲ ಅಂತ ಹೇಳ್ಬಿಟ್ಟು ನಂದ ಅಂತೂ ಸಿಕ್ಕಾಪಟ್ಟೆ ಕೂಗಾಡ್ತಾರೆ. ಇಲ್ಲಪ್ಪ, ನಾನ್ ಎಷ್ಟೋ ಸಾರಿ ನಿಮ್ ಹತ್ರ ಹೇಳೋಣ ಅಂತ ಅನ್ಕೊಂಡೆ, ಆದ್ರೆ ಪ್ರಿಯಾನೇ ಬೇಡ ಅಂತ ಹೇಳಿದ್ಲು. ಇದು ಮಾವನ ಹತ್ರ ಹೇಳಿದ್ರೆ ಸಮಸ್ಯೆ ಆಗತ್ತೆ ಅಂತ ಹೇಳಿದ್ದಲ್ವಾ. ಸೊ ಅದೊಂದೇ ವಿಚಾರವಾಗಿ ನಿಮ್ಗೆ ಬೇಜಾರಾಗಬಾರ್ದು ಅನ್ನುವಂತ ಒಂದೇ ಒಂದು ವಿಚಾರವಾಗಿ ಈ ಒಂದು ಸತ್ಯವನ್ನ ಹೇಳಿಲ್ಲ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಪ್ಪ, ಒಂದ್ಸಾರಿ ಕ್ಷಮಿಸ್ಬಿಡಿಯಪ್ಪ, ಮತ್ ಯಾವತ್ತೂ ಕೂಡ ನಿಮ್ಮ ಹತ್ರ ಯಾವುದೇ ಸತ್ಯವನ್ನ ಮುಚ್ಚಿಡಲ್ಲ, ಈ ಮಾತನ್ನ ನಂಬಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಧವ ಹೇಳ್ತಾನೆ. ಏನಿದು ಪ್ರಿಯಾ, ನೀನು ಹೀಗೆಲ್ಲ ಮಾಡೋದಕ್ ಸಾಧ್ಯನಾ? ಅಲ್ಲ, ನಮ್ಮನೆ ಸೊಸೆಯಾಗಿ ಯಾವತ್ತೂ ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಮಾತಾಡ್ತಾ ಇದ್ದೆ. ಹೀಗಿರುವಾಗ ಇವತ್ತು ಯಾಕೆ ಸತ್ಯವನ್ನ ಮುಚ್ಚಿಟ್ಟೆ? ಅಲ್ಲ, ಬೇರೆಯವ್ರದೆಲ್ಲ ಹೇಳ್ತಾ ಇದ್ದೆ, ಬೇರೆಯವ್ರ ತಪ್ಪನ್ನ ಕಂಡಿಡಿತಾ ಇದ್ದೆ, ಆದ್ರೆ ಇವತ್ತು ನಿನ್ ತಪ್ಪನ್ನ ಯಾಕೆ ನೀನ್ ಹೇಳಿಲ್ಲ? ಅಲ್ಲ, ಯಾಕೆ ಈ ವಿಚಾರ ಇದೆ ಅಂತ ಹೇಳಿಲ್ಲ? ಅಲ್ಲ, ಯಾಕೆ ಈ ರೀತಿ ಮೋಸ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನಂದ ಇಲ್ಲಿ ಸಿಕ್ಕಾಬಟ್ಟೆ ಕೂಗಾಡ್ತಾನೆ. ಅದು ಮಾವ, ನಾವ್ ಹೇಳ್ಬೇಕು ಅಂತ ಅನ್ಕೊಂಡ್ವಿ, ಆದ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಿಯಾ ಹೇಳ್ದಾಗ, ಅನ್ಕೊಂಡ್ರಿ ಆದ್ರೆ ಹೇಳಲಿಲ್ಲ, ಹೇಳ್ಬೇಕು ಅಂತ ನಿಮ್ಗೆ ಅನ್ಸೇ ಇಲ್ಲ. ಇವಾಗ್ಲೇ ಗೊತ್ತಾಗ್ತಿದೆ ಅಲ್ವಾ ನಿಮ್ದೆಲ್ಲ ಮುಖವಾಡ. ಅಲ್ಲ, ಅಮ್ಮ ಮತ್ತೆ ಮೀನಾ ಮಾಡ್ದವಾಗ ಅದೆಲ್ಲ ತಪ್ಪು ಅಂತ ಹೇಳ್ಬಿಟ್ಟು ತುಂಬಾನೇ ಹೇಳ್ತಾ ಇದ್ದೆ. ಅವ್ರದೆಲ್ಲ ತಪ್ಪು, ನಾನು ಆ ರೀತಿ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಂತಹ ನೀನೇ ಇವಾಗ ತಪ್ಪು ಮಾಡ್ಬಿಟ್ಟಿಯಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಂದ ಹೇಳ್ತಾರೆ. ಅಲ್ಲ, ಹೋಟೆಲ್ ದುಡ್ಡು 25,000 ಅಂತ ಹೇಳ್ಬಿಟ್ಟು ನಿನ್ಗೆ ಮೊದ್ಲೇ ಗೊತ್ತಿತ್ತಾ ಅಥವಾ ಇವಾಗ ಗೊತ್ತಾಯ್ತಾ? ಏನಾಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ನಂದ ಕೇಳಿದಾಗ, ಇಲ್ಲ ಮಾವ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಹೋಟೆಲ್ ದುಡ್ಡು 35,000 ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾನು 5,000 ಅಂತ ಅನ್ಕೊಂಡೆ. ಅಲ್ಲಿಗೆ ಹೋಗಿ ನಾವು ಮಾತಾಡಿದ್ಮೇಲೆ ನಮ್ಗೆ ಗೊತ್ತಾಗಿದ್ದು ಅಷ್ಟೆಲ್ಲ ಅಮೌಂಟ್ ಇದೆ ಅಂತ ಹೇಳ್ಬಿಟ್ಟು, ಅಲ್ಲಿವರೆಗೂ 25,000 ಅಂತ ಹೇಳ್ಬಿಟ್ಟು ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಿಯಾ ಹೇಳ್ತಾರೆ. ಪ್ರತಿಯೊಂದು ವಿಚಾರದಲ್ಲೂ ನಾನೇ ಲೆಕ್ಕ ಮಾಡ್ತೀನಿ. ಹೀಗಿರುವಾಗ 25,000 ಕೊಟ್ಟು ಹೋಟೆಲ್ ರೂಮ್ ಅನ್ನ ನಾನ್ ಯಾಕೆ ಬುಕ್ ಮಾಡ್ತಿದ್ದೆ ಹೇಳಿ ಮಾವ? ಹೋಟೆಲ್ ದುಡ್ಡು ಅಲ್ಲಿಗೆ ಹೋದ್ಮೇಲೆ 35,000 ಅಂತ ಗೊತ್ತಾಗಿದ್ದು ಮಾವ. ನಿಜವಾಗ್ಲೂ ನಾನ್ ತಪ್ಪು ಮಾಡಿಲ್ಲ, ನಿಜವಾಗ್ಲೂ ನಾನ್ ಮೋಸ ಮಾಡಿಲ್ಲ ಮಾವ. ದಯವಿಟ್ಟು ನನ್ಗೆ ಯಾವ್ದು ಗೊತ್ತೇ ಇಲ್ಲಾಗಿತ್ತು, ಈ ರೀತಿ ಆಗತ್ತೆ ಅಂತ ಹೇಳ್ಬಿಟ್ಟು ನನ್ ಕನ್ಸ್ ಮನ್ಸಲ್ಲೂ ಕೂಡ ಅಂದ್ಕೊಂಡಿರ್ಲಿಲ್ಲ. ನಾನು ಈ ಸತ್ಯವನ್ನ ಮುಚ್ಚಿಟ್ಟಿದ್ದು ತಪ್ಪು ಅಂತ ಹೇಳ್ಬಿಟ್ಟು ನನಗ್ ಚೆನ್ನಾಗ್ ಗೊತ್ತು, ಆದ್ರೆ ಇನ್ಯಾವತ್ತೂ ಕೂಡ ಈ ರೀತಿ ತಪ್ಪಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಿಯಾ ಹೇಳಿದಾಗ, ಇನ್ಯಾವತ್ತೂ ಈ ರೀತಿ ಮಾಡಲ್ಲ ಅಂತ ಹೇಳ್ಬಿಟ್ಟು ಪ್ರಿಯಾ ಹೇಳಿದಾಗ, ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಕ್ಷಮೆ ಕೇಳ್ತಾ ಇದ್ಯಾ? ಹಾಗೆ ನೀನ್ ಮಾಡಿರೋ ತಪ್ಪು ಸರಿ ಕೂಡ ಹೋಗಲ್ಲ. 25,000 ಅಂತಂದ್ರೆ ಎಷ್ಟು ದುಡಿಬೇಕು ಅಂತ ನಿನ್ಗೇನಾದ್ರೂ ಗೊತ್ತಿದ್ಯಾ? ಇದ್ಯಾವ್ದ್ರ ಬಗ್ಗೆನೂ ಗೊತ್ತಿಲ್ಲ. ಹಾಗೆ ಮಾಧವ, ಕೇಶವ ಹಾಗೆ ಎಲ್ರು ಕೂಡ ಸೇರ್ಕೊಂಡು ಈ ದುಡ್ಡನ್ನ ಹೊಂದಿಸಿದ್ದಾರೆ, ಅದ್ರ ಬಗ್ಗೆನೂ ಕೂಡ ನೀನ್ ಹೇಳಿಲ್ಲ. ಅಷ್ಟಕ್ಕೂ ಇವ್ರು ಮಾಡದೇ ಇರುವಂತ ತಪ್ಪನ್ನ ಇವ್ರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಕೂಡ ನೀನ್ ಯಾಕೆ ಸುಮ್ನೆ ಇದ್ದೆ? ತಪ್ಪು ಮಾಡಿರೋಳು ನೀನ್ ತಾನೆ, ನೀನ್ ಒಪ್ಕೋಬೇಕು ತಾನೆ. ಅಲ್ಲ, ಅವಂದೇನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಮಾಧವ ಹೇಳ್ದಾಗೆ ನೀನು ಕೂಡ ಹೇಳ್ಬೋದಾಗಿತ್ತಲ್ಲ, ನೀನ್ ಯಾಕೆ ಸುಮ್ನೆ ನಿಂತ್ಕೊಂಡು ನೋಡ್ತಾ ಇದ್ದೆ ತಮಾಷೆನೆಲ್ಲ? ಪ್ರಿಯಾ, ನೀನ್ ಇಷ್ಟೊಂದು ಬದ್ಲಾಗ್ತೀಯ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೇ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಂದ ಹೇಳ್ತಾರೆ. ಅಲ್ಲ, ಹೋಟೆಲ್ಗೆ ಹೋದ್ಮೇಲೆ ವಿಚಾರ ಗೊತ್ತಾಯ್ತು, ವಿಚಾರ ಗೊತ್ತಾದ್ಮೇಲೆ ಎಲ್ಲ ಹೇಳ್ಬೇಕು ತಾನೆ, ಸರಿ ಆಯ್ತು, ಅವಾಗ್ಲೂ ಹೇಳಿಲ್ಲ. ಮನೆಗ್ ಬಂದವಾಗ್ಲಾದ್ರೂ ಹೇಳ್ಬೇಕು ತಾನೆ, ಸರಿ ಅವಾಗ್ಲೂ ಹೇಳೋದಕ್ಕಾಗ್ಲಿಲ್ಲ. ಆದ್ರೆ ಇಷ್ಟು ದಿವ್ಸ ಆಯ್ತು, ಯಾವತ್ತೂ ಕೂಡ ಹೇಳೇ ಇಲ್ಲ ಈ ವಿಚಾರವನ್ನ. ಅಲ್ಲ, ನಿನ್ ಬೇಕು ಅಂತಾನೆ ಈ ರೀತಿ ಮಾಡಿರೋದಂತ ಹೇಳ್ಬಿಟ್ಟು ನಂದ ಹೇಳಿದಾಗ, ಅಯ್ಯೋ ಮಾವ, ಮನೇಲಿ ಏನೇನ್ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು ನಿಮ್ಗೂ ಕೂಡ ಚೆನ್ನಾಗ್ ಗೊತ್ತಿದೆ ಅಲ್ಲ. ನಾನ್ ಮನೆಗ್ ಬಂದಿದ ತಕ್ಷಣನೇ ಎಲ್ಲಾ ವಿಚಾರ ಹೇಳ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಅಮ್ಮ ವಿಚಾರವಾಗಿ, ಅಮ್ಮ ಮನೆಯವ್ರ ವಿಚಾರವಾಗಿ ಎಷ್ಟೆಲ್ಲ ಗಲಾಟೆ ಆಯ್ತು ಅಂತ ಹೇಳ್ಬಿಟ್ಟು ನಿಮ್ಗೂ ಕೂಡ ಗೊತ್ತಿದೆ ಅಲ್ವಾ ಮಾವ. ಹಾಗೆ ಈ ಪರಿಸ್ಥಿತಿನೆಲ್ಲ ನೋಡ್ಬಿಟ್ಟು ಈ ಮನೇಲಿ ಈ ವಿಚಾರವನ್ನ ಹೇಳ್ಬೇಕು ಬೇಡವಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ಮಾವ. ಪರಿಸ್ಥಿತಿನೆಲ್ಲ ಸರಿ ಆಗ್ಲಿ, ಆಮೇಲೆ ಎಲ್ಲ ವಿಚಾರವನ್ನ ಹೇಳೋಣ ಅಂತ ಹೇಳ್ಬಿಟ್ಟು ನಾನ್ ಸುಮ್ನೆ ಇದ್ದೆ ಮಾವ, ಅಷ್ಟೇ, ಮತ್ತೇನಿಲ್ಲ. ಇದನ್ನ ಮುಚ್ಚಿಡುವಂತ ವಿಚಾರ ಮತ್ತೇನು ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಿಯಾ ಹೇಳ್ತಾರೆ. ಅಲ್ಲ, ನಿಮ್ಮಷ್ಟಿಗೆ ನೀವೇ ಏನ್ ಬೇಕಾದ್ರೂ ಮಾಡ್ಬೋದು, ಹಾಗೆ ಇದನ್ನೆಲ್ಲ ಕ್ಷಮಿಸ್ಬೇಕಾ? ಇವಾಗ ನೀವು ತಪ್ಪು ಮಾಡಿರೋದನ್ನ ನಾನು ಕ್ಷಮಿಸ್ಲೇಬೇಕಾ? ಇವಾಗ ನೀವ್ ಏನೇ ಮಾಡಿದ್ರು ಕೂಡ ಅದನ್ನೆಲ್ಲ ಕ್ಷಮಿಸ್ಬಿಟ್ಟು ನಾವು ಸುಮ್ನೆ ನೋಡ್ಕೊಂಡು ತೆಪ್ಪಗಿರ್ಬೇಕಾ ಅಂತ ಹೇಳ್ಬಿಟ್ಟು ನಂದ ಕೇಳ್ತಾನೆ. ಅಮ್ಮು ಮೀನಾ, ಈ ವಿಚಾರ ನಿಮ್ಗೇನಾದ್ರೂ ಗೊತ್ತಿತ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಮ್ಮು ಮೀನಾ ಹತ್ರ. ಆಗ ಅಮ್ಮು ಮೀನಾ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿನ್ಗೆನೆ ಕೇಳ್ತಾ ಇರೋದು, ಈ ವಿಚಾರ ನಿನ್ಗೆ ಗೊತ್ತಿತ್ತಾ ಗೊತ್ತಿಲ್ವಾ ಅಂತ ಕೇಳಿದಾಗ, ಗೊತ್ತಿತ್ತು ಮಾವ, ಎಲ್ಲ ವಿಚಾರ ಗೊತ್ತಿತ್ತು, ಆದ್ರೆ ಹೇಳುದಕ್ ಆಗ್ಲಿಲ್ಲ. ಈ ರೀತಿ ಸಮಸ್ಯೆಗಳೆಲ್ಲ ಆಗ್ತಾ ಇತ್ತಲ್ವಾ. ಪ್ರಿಯಾಕ ಮಾಧವ್ ಭಾವ ಕೂಡ ಈ ವಿಚಾರವನ್ನ ಹೇಳಲಿಲ್ಲ, ಹಾಗೆ ಯಾರು ಕೂಡ ಹೇಳ್ಬೇಡ ಅಂತ ಹೇಳಿದ್ರಲ್ವಾ, ಅದಕ್ಕೆ ಈ ವಿಚಾರವನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಲಿಲ್ಲ. ಅವ್ರು ಸಹಾಯ ಮಾಡಿರೋದಲ್ವಾ, ಅವರೇ ಹೇಳಿಲ್ಲ ಅಂತಂದ್ಮೇಲೆ ನಾವು ಹೇಗ್ ಹೇಳೋದಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಸುಮ್ನೆ ಇದ್ವಿ ಅಷ್ಟೇ. ಆಮೇಲೆ ನಾನ್ ಹೇಳಿದ್ರೆ ಅದು ದೊಡ್ಡ ತಪ್ಪಾಗತ್ತೆ ಅಲ್ವಾ, ಹೇಳಿದ್ರೆ ನಮ್ದೇ ತಪ್ಪಾಗತ್ತೆ ಅಲ್ವಾ. ಕೇಶವ ಹತ್ರ ಹೇಳೋಣ ಅಂತ ಹೇಳ್ದೆ, ಆದ್ರೆ ಬೇಡ ಅಂತ ಹೇಳಿದ್ರು ಮಾವ. ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ, ನಿಜವಾಗ್ಲೂ ನಾವು ಸತ್ಯ ಹೇಳ್ಬಾರ್ದು ಅಂತ ಅಂದ್ಕೊಂಡೇ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಮೀನಾ ಮತ್ತು ಅಮ್ಮು ಇಬ್ರು ಕೂಡ ಮಾತಾಡ್ತಾರೆ. ಮಾಡೋದೆಲ್ಲ ಮಾಡ್ಬಿಟ್ಟು ಈ ರೀತಿ ತಪ್ಪೆಲ್ಲ ಮಾಡ್ಬಿಟ್ಟು ಇವಾಗ ಚೆನ್ನಾಗ್ ಉತ್ತರ ಕೊಡ್ತೀರಲ್ಲ ಎಲ್ಲರೂನು. ಅಲ್ಲ, ನೀವ್ ಏನಂತ ಅನ್ಕೊಂಡಿದೀರಾ? ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಪ್ಪನ್ನೇ ಮಾಡ್ತೀರಾ. ಹಾಗೆ ನಾವ್ ಹಾಗ್ ಅಂದ್ಕೊಂಡಿರ್ಲಿಲ್ಲ, ಹೀಗ್ ಅಂದ್ಕೊಂಡಿರ್ಲಿಲ್ಲ, ಅದು ಇದು ಅಂತ ಹೇಳ್ಬಿಟ್ಟು ಏನಾದ್ರೂ ಒಂದ್ ರೀಸನ್ ಅನ್ನು ಕೊಟ್ಬಿಟ್ಟು ಅದನ್ನೆಲ್ಲ ಮುಚ್ಚಾಕ್ತೀರಾ, ಆಮೇಲೆ ಎಲ್ಲವನ್ನು ಕೂಡ ಮುಚ್ಚಾಕ್ಬಿಡ್ತೀರಾ. ಅಲ್ಲ, ಪ್ರತಿ ಸಲನೂ ಕೂಡ ನಾನು ಇದೇ ರೀತಿ ಕ್ಷಮಿಸ್ಕೊಂಡೇ ಇರ್ಬೇಕಾ ಅಂತ ಹೇಳ್ಬಿಟ್ಟು ಇಲ್ಲಿ ನಂದ ಕೇಳ್ತಾರೆ.
ಮಾವ ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ, ಯಾಕಂತಂದ್ರೆ ಇದೆಲ್ಲ ಆಗೋಗಿರೋ ವಿಚಾರ ಅಲ್ವಾ, ಇವಾಗ ಮಾತಾಡಿದ್ರು ಕೂಡ ಏನೋ ಪ್ರಯೋಜನಕ್ಕೆ ಬರೋದಿಲ್ಲ. ಎಲ್ಲರೂ ಕೂಡ ಆಗಿರೋದನ್ನ ಮರ್ತ್ ಬಿಡೋಣ, ನೀವು ಕೂಡ ಮರ್ತ್ ಬಿಡಿ. ಹಾಗೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಇನ್ಮೇಲೆ ಈ ರೀತಿ ತಪ್ಪು ಯಾವತ್ತೂ ಕೂಡ ಆಗಲ್ಲ, ಇದೊಂದ್ ಸಾರಿ ಕ್ಷಮಿಸ್ಬಿಡಿ ಮಾವ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಿಯಾ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ಅಲ್ಲ ಪ್ರಿಯಾ, ಇಷ್ಟೆಲ್ಲ ಮಾತಾಡ್ತಿದ್ರು, ಇಷ್ಟೆಲ್ಲ ಬೈತಾ ಇದ್ರು ಕೂಡ, ಏನೇನೋ ತುಂಬಾನೇ ಬೈದಿದ್ದೀನಿ, ಅಷ್ಟೆಲ್ಲ ಮಾಡಿದ್ರು ಕೂಡ ವಲ್ಲಭ ಒಂದು ಮಾತನ್ನು ಕೂಡ ಆಡ್ಲಿಲ್ಲ. ನಿಮ್ಮಿಂದಾನೇ ಇಷ್ಟೆಲ್ಲ ಆಗಿದ್ದು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕೂಡ ಬೆರಳು ಮಾಡಿ ತೋರಿಸಿಲ್ಲ ಅವನು. ಆದ್ರೆ ನೀವಾದ್ರೂ ಅವನ ಪರಿಸ್ಥಿತಿನ ನೋಡ್ಬಿಟ್ಟು ಒಂದೇ ಒಂದ್ಸರಿ ಇದಕ್ಕೆಲ್ಲ ನಾವೇ ಕಾರಣ ಅಂತ ಹೇಳ್ಬೋದಾಗಿತ್ತು ತಾನೆ. ನೀವೇನಾದ್ರೂ ಹೇಳಿದ್ರೆ ಒಪ್ಕೊಳ್ತಾ ಇದ್ದೆ, ಏನೋ ತಪ್ಪಾಗ್ಬಿಟ್ಟಿದೆ ಅದನ್ನ ಸಹಿಸ್ಕೊಳ್ಳೋಣ ಅಥವಾ ತಿದ್ದುಕೊಳ್ಳೋಣ ಅಂತ ಹೇಳ್ಬಿಟ್ಟು. ಆದ್ರೆ ನೀವು ವಲ್ಲಭನ ಮನೆಯಿಂದ ಆಚೆ ಹಾಕುವಂತ ಪರಿಸ್ಥಿತಿ ಬಂದ್ರು ಕೂಡ ಪ್ರಿಯಾ ನೀನ್ ಒಂದ್ ಮಾತನ್ನ ಕೂಡ ಆಡ್ಲಿಲ್ಲ. ಇದೆಲ್ಲವೂ ಕೂಡ ಬೇಕು ಅಂತಾನೆ ಮಾಡ್ತಿರೋದು ಅಂತ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ನಂದ ಹೇಳ್ತಾರೆ. ಅಪ್ಪ ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ, ಪ್ರಿಯಾತ್ಗೆ ಹಾಗೆ ಮಾಧವಣ್ಣನಿಂದ ತಪ್ಪಾಗಿದೆ, ನಾವೇ ಮಾಡಿರೋದು, ಮಾಧವಣ್ಣನಿಗೋಸ್ಕರ ಮಾಡಿರೋದು, ಅಣ್ಣನಿಗೋಸ್ಕರ ಇಷ್ಟೆಲ್ಲ ಮಾಡದೇ ಇದ್ರೆ ಹೇಗೆ? ಇವಾಗ ಇಷ್ಟೆಲ್ಲ ಮಾಡ್ಬಿಟ್ಟು ಮಾಧವನ್ಗೆ ಈ ರೀತಿ ಹೇಳಿದ್ರೆ ತಪ್ಪಾಗತ್ತೆ ಅಲ್ವಾ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ವಲ್ಲಭ ಕೂಡ ಇಲ್ಲಿ ಕೇಳ್ಕೊತಾನೆ. ದಯವಿಟ್ಟು ಎಲ್ರು ಕೂಡ ನನ್ನನ್ನ ಕ್ಷಮಿಸ್ಬಿಡಿ, ಯಾಕಂತಂದ್ರೆ ಇದೆಲ್ಲವೂ ನನ್ನಿಂದಾನೇ ತಪ್ಪಾಗಿದ್ದು, ನಾನ್ ಅವತ್ತೇ ಎಲ್ಲವನ್ನ ಹೇಳೋಣ ಅಂತ ಅನ್ಕೊಂಡೆ, ಆದ್ರೆ ಪ್ರಿಯಾ ಬೇಡ ಅಂತ ಹೇಳಿದ್ಲು ಅಂತ ಹೇಳ್ಬಿಟ್ಟು ನಾನ್ ಹೇಳಿಲ್ಲ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಮಾಧವ ಹೇಳಿದಾಗ, ಇಲ್ಲ ಅಣ್ಣ ನೀವ್ ಎಂತದು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ವಲ್ಲಭ ಕೂಡ ಹೇಳ್ತಾರೆ. ಆಗ ನಂದ ವಲ್ಲಭ ಹತ್ರ ಬಂದ್ಬಿಟ್ಟು, ದಯವಿಟ್ಟು ಕ್ಷಮಿಸು ವಲ್ಲಭ, ನಾನು ಯೋಚನೆ ಮಾಡದೆ ಈ ರೀತಿ ನಿರ್ಧಾರವನ್ನ ತಗೊಂಡೆ, ನೀನ್ ಅಮೌಂಟ್ ಅನ್ನ ಯಾಕೋಸ್ಕರ ತಗೊಂಡೆ, ಯಾವ್ದಕ್ಕೋಸ್ಕರ ತಗೊಂಡೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ರೆ, ನಿನ್ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ರೆ ಈ ರೀತಿ ಎಲ್ಲ ಮಾತಾಡ್ತಾನೆ ಇರ್ಲಿಲ್ಲ, ಮನೆ ಬಿಟ್ಟು ಹೋಗು ಅಂತ ಕೂಡ ಹೇಳ್ತಾ ಇರ್ಲಿಲ್ಲ. ಅಲ್ಲ, ನಾನ್ ಇಷ್ಟೆಲ್ಲ ಮಾತಾಡಿದ್ರು ನಿನ್ನ ಮನೆ ಬಿಟ್ಟು ಆಚೆ ಕಳ್ಸ್ಬೇಕು ಅಂತ ಡಿಸೈಡ್ ಆಗಿದ್ರು ಕೂಡ ನೀನ್ ಯಾಕೆ ಒಂದೇ ಒಂದು ಮಾತನ್ನ ಕೂಡ ಆಡ್ಲಿಲ್ಲ? ಅಲ್ಲ, ನನ್ ತಪ್ಪಿಲ್ಲ, ನಂದೇನೋ ಅದ್ರಲ್ಲಿ ತಪ್ಪಿಲ್ಲ, ನಾನೇನು ಅಂತದ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನೀನ್ ಹೇಳ್ಬೋದಾಗಿತ್ತು ತಾನೆ, ಆದ್ರೂ ಯಾಕೆ ಸುಮ್ನಿದ್ದೆ ವಲ್ಲಭ ಅಂತ ಹೇಳ್ಬಿಟ್ಟು ಇಲ್ಲಿ ನಂದ ಕೇಳಿದಾಗ, ಅಷ್ಟಕ್ಕೂ ನಾನೇನೋ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ನನಗ್ ಚೆನ್ನಾಗ್ ಗೊತ್ತಿದೆ, ಆದ್ರೆ ಅದನ್ನ ನೀವ್ ಹೇಳಿದ್ರು ಕೂಡ ನಂಬ್ತಾ ಇರ್ಲಿಲ್ಲ, ಆ ಪರಿಸ್ಥಿತಿಯಲ್ಲಿ ಇದ್ರಿ. ಹಾಗೆ ಮಾಧವಣ್ಣ ಹಾಗೆ ಪ್ರಿಯಾ ಅತ್ತಿಗೆ ಬಗ್ಗೆ ನಾನೇ ಹೇಳ್ಬೋದಾಗಿತ್ತು, ಆದ್ರೆ ನಾನೇ ಸಹಾಯ ಮಾಡಿ ಇವಾಗ ನಾನೇ ಹೇಳ್ಕೊಟ್ಟೆ, ಆದ್ರೂ ಎಷ್ಟು ಮಟ್ಟಿಗೆ ಸರಿ ಆಗತ್ತೆ ಹೇಳಿ? ಅಲ್ಲ, ನನ್ ಜೊತೆ ಕೋಪ ಮಾಡ್ಕೊಂಡು ಮಾತಾಡ್ಲಿಲ್ಲ ಪರವಾಗಿಲ್ಲ, ಆದ್ರೆ ಈ ವಿಚಾರವಾಗಿ ಮಾಧವಣ್ಣ ಹಾಗೆ ಪ್ರಿಯಾ ಅತ್ತಿಗೆ ಹತ್ರ ನೀವೇನಾದ್ರೂ ಮಾತಾಡ್ಲಿಲ್ಲ ಅಂತಂದ್ರೆ ತುಂಬಾ ತೊಂದ್ರೆ ಆಗತ್ತೆ ಅಲ್ವಾ ಅಪ್ಪ? ನೀವೇನು ನನ್ ಮೇಲೆ ಕೋಪ ಮಾಡ್ಕೊಂಡು ನನ್ನ ಹತ್ರ ಮಾತಾಡ್ಲಿಲ್ಲ, ಸರಿ, ಇವಾಗ ಮಾಧವಣ್ಣನ್ ಬಗ್ಗೆ ಹೇಳಿದ್ರೆ ಅವ್ರ ಬಗ್ಗೆನೂ ಕೂಡ ನಾನು ಹೇಳ್ಕೊಟ್ಟಂಗ ಆಗತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ವಲ್ಲಭ ಹೇಳಿದಾಗ, ಅಲ್ಲ ವಲ್ಲಭ, ಯಾರೇ ತಪ್ಪು ಮಾಡಿದ್ರು ಕೂಡ ಅದನ್ನ ತಪ್ಪು ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು, ಅಷ್ಟಕ್ಕೂ ನಿನ್ ಮಾತನ್ನ ನಿಮ್ಮ ಅಪ್ಪ ನಂಬ್ತಿದ್ದ ತಾನೆ? ನೋಡಿದ್ಯಾ, ಇಷ್ಟೆಲ್ಲ ಆಗೋಯ್ತು ಮನೆಯಲ್ಲಿ, ಅವಾಗ್ಲೇ ನೀನ್ ಈ ಸತ್ಯ ಹೇಳಿದಿದ್ರೆ ಈ ರೀತಿ ಆಗ್ತಾನೆ ಇರ್ಲಿಲ್ಲ ಅಲ್ವಾ? ದಯವಿಟ್ಟು ವಲ್ಲಭ ನನ್ನನ್ನ ಕ್ಷಮಿಸ್ಬಿಡು, ನಾನ್ ದುಡುಕ್ಬಿಟ್ಟೆ, ಇನ್ಮೇಲೆ ಈ ರೀತಿ ತಪ್ಪಾಗಲ್ಲ, ಸ್ವಲ್ಪ ಯೋಚನೆ ಮಾಡಿ ಎಲ್ಲವನ್ನ ತಿಳ್ಕೊಂಡೆ ನಾನು ಆಮೇಲೆ ಮಾತಾಡ್ತೀನಿ, ಈ ರೀತಿ ದುಡುಕಿ ನಿರ್ಧಾರವನ್ನ ತಗೊಳ್ಳಲ್ಲ. ಇವಾಗ ತಪ್ಪಾಗಿರೋದೆಲ್ಲವೂ ಕೂಡ ನನ್ನಿಂದಾನೆ, ನಾನೇ ಸುಮ್ನೆ ಕೂಗಾಡ್ಬಿಟ್ಟು ಇಷ್ಟೆಲ್ಲ ದೊಡ್ಡ ವಿಚಾರವನ್ನ ಮಾಡ್ಬಿಟ್ಟೆ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು ಇಲ್ಲಿ ನಂದ ವಲ್ಲಭ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಆಗ ಪ್ರಿಯಾಗಂತೂ ತುಂಬಾನೇ ಕೋಪ ಬರುತ್ತೆ. ಅಲ್ಲ, ವಲ್ಲಭ ಮತ್ತೆ ನಂದ ಇಬ್ರು ಕೂಡ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡಂತಹ ಪ್ರಿಯಾಗಂತೂ ತುಂಬಾನೇ ಕೋಪ ಬರ್ತಾ ಇರತ್ತೆ. ಅಲ್ಲ, ಇವರೆಲ್ಲರೂ ಕೂಡ ಒಂದಾದ್ರು, ಆದ್ರೆ ಎಲ್ಲರ ಮುಂದೆ ನಂದೇ ತಪ್ಪು ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಹೇಳ್ಬಿಟ್ರಲ್ಲ, ಅಲ್ಲ ಅಷ್ಟಕ್ಕೂ ನಾನ್ ಅಂತದೇನ್ ತಪ್ಪು ಮಾಡಿದ್ದೆ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಕೋಪ ಮಾಡ್ಕೋತಾರೆ ಪ್ರಿಯಾ. ಆಗ ಪ್ರಿಯಾಗೆ ತುಂಬಾನೇ ಕೋಪ ಬಂದ್ಬಿಟ್ಟು, ಸಾಕ್ ನಿಲ್ಸಿ, ಏನು ಅಂತ ಮಾತಾಡ್ತಿದ್ದೀರಾ? ಅಲ್ಲ, ಟ್ರಿಪ್ಗೆ ಅಂತ ಹೋದವಾಗ 25,000 ಖರ್ಚಾಗೋದ್ ಸಹಜ ತಾನೆ, ಅದ್ರಲ್ಲಿ ಏನ್ ದೊಡ್ಡ ವಿಚಾರ, ಅಷ್ಟಕ್ಕೂ ನಂದೇ ತಪ್ಪು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಯಾಕೆ ಮಾತಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಿಯಾ ಅಂತೂ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಕೂಗಾಡೇ ಬಿಡ್ತಾರೆ. ಆಗ ಮನೆಯವರೆಲ್ಲರಿಗೂ ಕೂಡ ತುಂಬಾನೇ ಶಾಕ್ ಆಗತ್ತೆ. ಪ್ರಿಯಾ ಏನ್ ಮಾತಾಡ್ತಾ ಇದೀಯಾ, ಸ್ವಲ್ಪ ಸುಮ್ನಿರು ಅಂತ ಹೇಳ್ಬಿಟ್ಟು ಹೇಳಿದ್ರು ಕೂಡ, ಅಲ್ಲ ನಾನ್ ಸುಮ್ನಿರಲ್ಲ, ನಾನ್ ಮಾತಾಡ್ತೀನಿ. ಅಲ್ಲ, ಅಷ್ಟಕ್ಕೂ ಮನೆಯವರೆಲ್ಲರೂ ಕೂಡ ನನ್ನ ಏನು ಅಂತ ತಿಳ್ಕೊಂಡಿದ್ದೀರಾ, ನಂದೇ ತಪ್ಪು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಕೂಗಾಡ್ತಿರಲ್ಲ, ಸುಮ್ನಿದ್ದೀನಿ ಅನ್ನುವಂತ ಮಾತ್ರಕ್ಕೆ ಇಷ್ಟ ಬಂದಂಗ್ ಮಾತಾಡ್ಬಹುದು ಅಂತ ಅನ್ಕೊಂಡಿದ್ದೀರಾ? ಅಷ್ಟಕ್ಕೂ ಮಾವ, ಎಲ್ಲ ಸತ್ಯವನ್ನ ಅಥವಾ ಏನೇನಾಯ್ತು ಏನೇನ್ ಹೋಯ್ತು ಅನ್ನುವಂತ ಎಲ್ಲ ವಿಚಾರವನ್ನ ನಿಮ್ಮ ಹತ್ರ ಹೇಳಲೇಬೇಕು ಅನ್ನುವಂಥದ್ದೇನು ನನಗ್ ಬಂದ್ ಬೀಳಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಿಯಾ ತುಂಬಾನೇ ಕೋಪ ಮಾಡ್ಕೊಂಡು ಮಾತಾಡ್ತಾಳೆ. ಮಾಧವ ಮತ್ತೆ ಗಿರ್ಜಾ ಇಬ್ರು ಕೂಡ ಏನ್ ಮಾತಾಡ್ತಾ ಇದೀಯಾ ಪ್ರಿಯಾ ಅಂತ ಹೇಳ್ಬಿಟ್ಟು ಸೈಲೆಂಟ್ ಮಾಡೋದಕ್ಕೆ ನೋಡಿದ್ರೆ, ನಾನ್ ಸರಿಯಾಗಿ ಮಾತಾಡ್ತಾ ಇದ್ದೀನಿ, ಅಲ್ಲ ಅಷ್ಟಕ್ಕೂ ಖರ್ಚು ಮಾಡಿದ ಮಾತ್ರಕ್ಕೆ ಇಷ್ಟೆಲ್ಲ ಮಾತಾಡೋದ? ಈ ಮನೆ ಸೊಸೆಯಾಗಿ ಏನ್ ಖರ್ಚು ಮಾಡ್ಬೇಕು ಅದನ್ನೆಲ್ಲ ನಾನ್ ಮಾಡ್ತೀನಿ, ನನ್ಗೆ ಅಧಿಕಾರ ಇದೆ, ಅಷ್ಟಕ್ಕೂ ನಿಮ್ಗೆ ಇದನ್ನೆಲ್ಲ ಮಾತಾಡುವಂತ ಅಧಿಕಾರ ಇಲ್ಲ ಮಾವ. ಹೇಳಿದನ್ನ ಕೇಳಿದಂತ ಮನೆಯವರೆಲ್ಲರೂ ಕೂಡ ತುಂಬಾನೇ ಕೋಪ ಮಾಡ್ಕೊಳ್ತಾರೆ. ಇಲ್ಲಿ ಪ್ರಿಯಾ ನಂದ ವಿರುದ್ಧ ಅಂದ್ರೆ ಸ್ವಂತ ಮಾವನ ವಿರುದ್ಧನೇ ತುಂಬಾನೇ ಕೂಗಾಡ್ತಾರೆ. ಈ ಕೋಪ ಮಾಡ್ಕೊಂಡು ಕೂಗಾಡ್ದಂತಹ ಪ್ರಿಯಾನ ನೋಡ್ಬಿಟ್ಟು ನಂದಗೂ ಕೂಡ ಕೋಪ ಬರ್ತಾ ಇರತ್ತೆ. ಸೊ ಮುಂದೆ ಏನಾಗತ್ತೆ ಅನ್ನುವಂತ ಎಪಿಸೋಡ್ ಅನ್ನ ತಿಳ್ಕೊಳ್ಳೋ ಕುತೂಹಲ ಇದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸಿಗೋಣ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.